ನಿನ್ನೆ ಸಿಎಂ ಬಿಡದಿ ಸುದ್ದಿಗೋಷ್ಠಿ ವೇಳೆ ಎಂಬಿ ಪಾಟೀಲ್ ಭಾಗಿ. ಎಂಬಿ ಪಾಟೀಲ್ ಬಗ್ಗೆ ಕಿಡಿಕಾರಿದ್ದ ಕುಮಾರಸ್ವಾಮಿಗೆ ಟಾಂಗ್. ನಿನ್ನೆ ಸಿಎಂ ಬಿಡದಿ ಸುದ್ದಿಗೋಷ್ಠಿ ವೇಳೆ ಎಂಬಿ ಪಾಟೀಲ್ ಕೂಡ ಭಾಗಿಯಾಗಿದ್ದಾರೆ. ಎಂಬಿ ಪಾಟೀಲ್ ಬಗ್ಗೆ ಕುಮಾರಸ್ವಾಮಿ ಕಿಡಿಕಾರಿದ್ರು, ಇದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಲೂಸ್ ಟಾಕ್ ಬೇಡ ಎಂದು ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಇದೇ ಸಂದರ್ಭದಲ್ಲಿ ನಾನೇನು ಅಂತ ಕುಮಾರಸ್ವಾಮಿಗೆ ಗೊತ್ತಿದೆ, ರಾಜಕೀಯ ಮಾತು ಬೇಡ, ಹೀಗೆಲ್ಲ ಲೂಸ್ ಆಗಿ ಮಾತನಾಡುವುದು ನನಗೆ ಸರಿ ಬರೋದಿಲ್ಲ, ತೆಗಿತೀನಿ ಬಿಚ್ತೀನಿ, ಇವೆಲ್ಲ ರಾಜಕಾರಣದಲ್ಲಿ ಸರಿ ಹೋಗೋದಿಲ್ಲ ಅನ್ನೋದಾಗಿ ಕಿಡಿಕಾರಿದ್ದಾರೆ. 2006 ಹೌದು, ನಾನು ಮುಖ್ಯಮಂತ್ರಿ ಆದೆ. 2006ರಲ್ಲಿ ಮುಖ್ಯಮಂತ್ರಿ ಆದಾಗ ಅದೇನೋ ಎಂಬಿ ಪಾಟೀಲ್ ಬೇರೆ ಪಾಪ ತೋರಿಸ್ತಾ ಇದ್ರು. ಎಂಬಿ ಪಾಟೀಲ್ರು ಏನು ನಮ್ಮ ರಾಜ್ಯದಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಏನು ಪಾಪ ಅತ್ಯಂತ ಪಾರದರ್ಶಕವಾಗಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಲ್ಯಾಂಡನ್ನು ಅಲಾಟ್ ಮಾಡೋದಕ್ಕೆ ಯಾರನ್ನು ನೇಮಕ ಮಾಡ್ಕೊಂಡವ್ರೆ? ನಾನು ಕಾಣದೇ ಇರೋದ? ನಾನು ಆ ಥರ ಯಾರನ್ನೂ ಏಜೆಂಟ್ ಇಟ್ಕೊಂಡಿರಲಿಲ್ಲ, ನನ್ನ ಜೀವನದಲ್ಲಿ ಇಟ್ಕೊಂಡು ಇರಲಿಲ್ಲ, ಇಟ್ಕೊಳ್ಳೋದು ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ ನಮಗೆ. ಈ ಪ್ರಾಜೆಕ್ಟ್ ಶುರು ಮಾಡಿದಾಗ ಬೆಂಗಳೂರು ನಗರದಲ್ಲಿ ಇದ್ದಂಥ ಒಂದು ಒತ್ತಡಗಳು ಪಾಪ ಹೇಳಿದ್ದಾರೆ. ಕೃಷ್ಣ ಅವರ ಹೆಸರು, ವೀರಪ್ಪ ಮೊಯ್ಲಿ ಹೆಸರು, ಇವರೇ ಅದಿಂಥದ್ದು ಏರ್ಪೋರ್ಟಿಂದು ಭೂಮಿ ಅಕ್ವೈರ್ ಮಾಡಿ ದುಡ್ಡು ಕೊಟ್ರಂತ 6 ಲಕ್ಷ ಇದೆಲ್ಲ ಹೇಳ್ಕೊಂಡಿದ್ದಾರೆ. ಪಾಪ ಹಳೆದನ್ನೆಲ್ಲ ನೆನೆಸ್ಕೊಂಡಿದ್ದಾರೆ. ಸುಮ್ಮನೆ ಇದೆಲ್ಲ ರಾಜಕೀಯವಾಗಿ ಮಾತಾಡುವಂಥದ್ದು ಅಲ್ಲ. ಈಗ ನೋಡಿ, ಅವ್ರಿಗೆ ಅವ್ರ ಸ್ವಾತಂತ್ರ್ಯ ಇದಾರ, ನಂದೇನಾದ್ರೂ ಇದ್ರೆ ಆಯ್ತಪ್ಪ ಹೇಳಿ ಅವರು ಏನ್ರಿ. ಸುಮ್ಮನೆ ಇದನ್ನ ಈ ಲೂಸ್ ಟಾಕ್ ಬೇಡ. ನನ್ನ ರೋಲ್ ಇದೆ, ನನ್ನ KDB ರೋಲ್ ಇದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನನಗೆ ಇನ್ವೈಟ್ ಮಾಡಿದ್ದಾರೆ. ನಿಮ್ದೇನೇನು KDB ಪಾತ್ರ ಏನಿದೆ, ನೀವೇನು ಮಾಡಿದ್ರಿ, ಇದು ಬಿಡದಿ ಟೌನ್ಶಿಪ್ನಾಗ ಮೀಟಿಂಗ್ ಮುಂಚಿತವಾಗಿ ನನ್ನ ಕಡೆ ಮಾಹಿತಿ ಪಡ್ಕೊಂಡಿದ್ದಾರೆ. ಮೀಟಿಂಗ್ನಲ್ಲೂ ಕೂಡ ನನ್ನ ಕೂತ್ಕೊಳ್ತಿದ್ರು. ಪ್ರೊಸೀಡಿಂಗ್ಸ್ ಬಗ್ಗೆನೂ ಕೂಡ ಹೇಳಿ 2006 ಪ್ರೊಸೀಡಿಂಗ್ಸ್ ಅಲ್ಲಿ ನಿಮ್ಗೆ KDB ಅಂತ ಹೇಳಿ ಅದು ಕೂಡ ಕೊಟ್ಟಿದ್ದೀವಿ. ಏನು ಬಂತಿದ್ರು ನನ್ನ ಬಗ್ಗೆ ಲೂಸಾಗಿ ಮಾತಾಡಕ್ಕೆ ಏನು ಬಂತಿತ್ತು? ಮುಖ್ಯಮಂತ್ರಿಗಳು ನನ್ನ ಕರೆದ ಮೇಲೆ ನಮ್ಮ ಪಾತ್ರ ಇದ್ಮೇಲೆ ಹೋಗ್ಬಾರ್ದ ನಾನು? ಇವ್ರ ಮಾತು ಕೇಳ್ಬೇಕಾ ನಾನು? ಅದು ಲೂಸ್ ಮಾತಾಡೋದು ನನಗೆ ಬರಲ್ಲ. ಕುಮಾರಸ್ವಾಮಿ ಅವರಿಗೆ ಎಂಬಿ ಪಾಟೀಲ್ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದೆ. ಈ ತೆಗಿತೀನಿ ಬೀಸ್ತೀನಿ ಇವೆಲ್ಲ ರಾಜಕಾರಣದಾಗ ಇದು ಭಾಳ ಅಗ್ಗ ಆಗಿಬಿಟ್ಟಿದ್ದೀವಿ ನಾವು ರಾಜಕಾರಣಿಗಳು. ನಿಂದು ಬೀಸ್ತೀನಿ, ನಂದು ಬೀಸ್ತೀನಿ, ನಿನ್ ತೆಗಿತೀನಿ, ನಾನು ತೆಗಿತೀನಿ, ಇದೆಲ್ಲ ಅಸಹ್ಯಕರ ಮಾತುಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.